ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಎರೆಹುಳ ಗೊಬ್ಬರ ತಯಾರಿಕೆ, ಎರೆಜಲ ತಯಾರಿಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಹೆಚ್ಚು ನಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ, ಈ ಒಂದು ELP ಎಂಬ ಒಂದು ಕೋರ್ಸಿನ ಅಡಿಯಲ್ಲಿ ಎರೆಜಲ ತಯಾರು ಮಾಡ್ತಿದ್ದಾರೆ. ಇದನ್ನು ಯಾವ ರೀತಿ ತಯಾರು ಮಾಡಬೇಕು ಎಂಬುದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಯಾದ ಶಂಕರಪ್ಪ ಹೇಳ್ತಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶಂಕರಪ್ಪ. ಕೃಷಿ ಮಹಾವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರ್ತಕ್ಕಂಥ ಕೃಷಿ ಭೀಮರಾಯನಗುಡಿಯಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾದ ನಾವು ಇದರಲ್ಲಿ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಕೋರ್ಸಲ್ಲಿ ಸುಮಾರು 5 ವಿವಿಧ ಗ್ರೂಪ್ಗಳನ್ನಾಗಿ ಮಾಡಿ ಅದರಲ್ಲಿ ನಮ್ಮದು ಎರೆಜಲ ಅಂತಕ್ಕಂಥ ಗ್ರೂಪಲ್ಲಿ ನಾವು ಎರೆಜಲವನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕಂತ ಹೇಳ್ತೇನೆ. ಎರೆಜಲ ಪ್ರಿಪೇರ್ ಮಾಡಬೇಕಂತಂದ್ರೆ ಒಂದು ಬ್ಯಾರಲನ್ನು ತಗೊಳ್ಬೇಕು. ಆ ಬ್ಯಾರಲಲ್ಲಿ ಫಸ್ಟಿಗೆ ಕಾಂಕ್ರೀಟ್ ತರ ಒಂದು ಪೆಬಲ್ಸ್ ಅನ್ನು ಹಾಕಬೇಕು. ಇದನ್ನ ಲೇಯರ್ ವೈಸ್ ಹಾಕಬೇಕು. ಪೆಬಲ್ಸ್ ಹಾಕಿದಾದ್ಮೇಲೆ ಉಸ್ಕನ್ನ ಹಾಕಬೇಕು. ಪೆಬಲ್ಸ್ ಹಾಕಿದಾದ್ಮೇಲೆ ಉಸ್ಕನ್ನ ಹಾಕಬೇಕು. ಉಸ್ಕ ಹಾಕಿದಾದ್ಮೇಲೆ ಅದರ ಮೇಲೆ ಒಂದ್ ಸ್ವಲ್ಪ ಕಸನ ಹಾಕಬೇಕು. ಕಸ ಹಾಕಿದ ಅದ್ರ ಮೇಲೆ ಸೆಗಣಿ, ಆಕಳು ಸೆಗಣಿಯನ್ನು ಹಾಕಬೇಕು. ಅದಾದ್ಮೇಲೆ ಸ್ವಲ್ಪ ಎರೆಹುಳುಗಳನ್ನು ಬಿಡಬೇಕು. ಸುಮಾರು ಅರ್ಧ kg ಎರೆಹುಳನ್ನ ಬಿಡಬೇಕು. ಅದಾದ್ಮೇಲೆ ಈ ತರ ಇದೇ ರೀತಿಯಾಗಿ ಪ್ರತಿದಿನ ಹನಿಯಷ್ಟು ನೀರುಗಳನ್ನ ಇದ್ರೊಳಗಡೆ ಬಿಡ್ತಾ ಇರಬೇಕು. ಈ ರೀತಿಯಾಗಿ ಬಿಡಬೇಕು. ಇದೇನಾಗ್ತದೆ, ಅದು ಇದನ್ನೆಲ್ಲ ಕೂಡಿಕೊಂಡು ಏನಾಗ್ತದೆ, ಎರೆಜಲ ಈ ರೀತಿಯಾಗಿ ಇಲ್ಲಿ ಬರ್ತದೆ. ಇದನ್ನು ನಾವು ಏನು ಮಾಡಬೇಕು, ಈ ರೀತಿ ಸಂಗ್ರಹ ಮಾಡಿಕೊಂಡು ನಾವು ಇದನ್ನು ರೈತರಿಗೆ ಮಾರಾಟ ಮಾಡ್ಬೋದು. ಇದನ್ನು 1 ಲೀಟರ್ಗೆ ನಾವು 30ರಿಂದ 50 ml ವರೆಗೆ ಬೆಳೆಯ ಹಂತ ಅನುಗುಣವಾಗಿ ನಾವು ಇದನ್ನು ಮಾಡಬೇಕು. ಇದರಲ್ಲಿ ಉತ್ಕೃಷ್ಟವಾದ ಸಾರಜನಕ ಇರ್ತದೆ, ರಂಜಕ ಇರ್ತದೆ, ಪೊಟ್ಯಾಷಿಯಂ ಇರ್ತದೆ, ಮತ್ತು ಬೇರೆ ಬೇರೆ ಲಘು ಪೋಷಕಾಂಶಗಳು ಕೂಡ ಇರ್ತದೆ. ಬೇರೆ ನಾವು ರೈತರೆಲ್ಲ ಟಾನಿಕ್ ಅಂತಾರೆ. ಬೇರೆ ಟಾನಿಕ್ ಉಪಯೋಗ ಮಾಡೋದ್ರಿಂದ ಸಾವಯವಲ್ಲಿ ಆದಂಥ ಎರೆಜಲವನ್ನು ಟಾನಿಕ್ ಆಗಿ ಉಪಯೋಗಿಸಬೇಕಂದ್ರೆ ರೈತ ಬಾಂಧವರಿಗೆ ಕೇಳ್ಬೋದು. ಇದು ಕೇವಲ 1 ಲೀಟರ್ಗೆ 100 ರೂಪಾಯಿ ಮಾತ್ರ. ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಾದರೆ ನೀವು ಕೃಷಿ ಮಹಾವಿದ್ಯಾಲಯಕ್ಕೆ ಭೇಟಿ ಮಾಡಿ ಇದನ್ನು ನೀವು ತೆಗೆದುಕೊಳ್ಬೋದು.